ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಪೈಸಿಯನ್ ಮೀನರಾಶಿಯವರ 2025 ಅಲ್ಲಿ ಲವ್, ಕರಿಯರ್, ಪರ್ಸನಲ್ ಗ್ರೋತ್, ಚಾಲೆಂಜಸ್ ಅಂಡ್ ಅಡ್ವೈಸಸ್ ಬಗ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ನಾನು ಆಲ್ರೆಡಿ ಟ್ಯಾರೋ ಸ್ಪ್ರೆಡ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ಪೈಸಿಯನ್ ಮೀನರಾಶಿಯವರ ಫೋರ್ಕಾಸ್ಟ್ 2025 ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ. ಕ್ಲಾರಿಟಿಗೆ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಸೊ ಲೆಟ್ ಸ್ಟಾರ್ಟ್. ಸೊ ನಿಮ್ಮ ನೇಮ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಂಡು 2025 ಬಗ್ಗೆ ನಿಮ್ಮದು ಏನಾದರೂ ಇಂಟ್ಯೂಷನ್ಸ್, ಇಲ್ಲಾಂದರೆ ಏನಾದರೂ ನೀವು ಅಚೀವ್ ಮಾಡಬೇಕು ಅಂತ ಇದ್ದರೆ, ಏನಾದರೂ ರಿಲೇಷನ್ಶಿಪ್ಪಲ್ಲಿ ನೀವು ಒಂದು ಲಾಂಗ್ ಟರ್ಮ್ ಮೂವ್ ಆಗಬೇಕಂತ ಇದ್ದರೆ, ಸೊ ಅದನ್ನ ಎಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಖಂಡಿತ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಇಯರ್ ಓವರ್ ಆಲ್ ಎನರ್ಜಿ ಏನಿದೆ ಅಂತ ನೋಡೋಣ. ಪೈಸಿಯನ್ ಮೀನರಾಶಿ ಅವರಿಗೆ ಆಗಿರುತ್ತೆ. ನೀವು ಏನೋ ತುಂಬಾ ಆಳವಾಗಿ ಯೋಚನೆ ಮಾಡ್ತೀರಾ. ತಾಳ್ಮೆ ಮತ್ತು ಹೊಸ ದೃಷ್ಟಿಕೋನದಿಂದ ನೀವು ಯೋಚನೆ ಮಾಡಬೇಕಾಗಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ನಿಧಾನವಾಗಿ ಸಾಗುತ್ತೆ. ಸೊ ಯಾವುದು ಸ್ಪೀಡಾಗಿ ಆಕ್ಷನ್ ಆಗಿ ಆಗೋದಿಲ್ಲ. ಸೊ ನಿಮಗೆ ತುಂಬಾನೇ ನಿಧಾನ, ಸ್ಲೋ ಅಂತ ಹೇಳ್ಬೋದು, ಸ್ಲೋ ರೇಸ್ ಅಂತ ಆ ಥರ ಆಗ್ತಾ ಇದೆ. ಸೊ ನಿಮ್ಮ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಸೊ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನೀವು ಆಧ್ಯಾತ್ಮಿಕ ಸ್ಪಿರಿಚುವಲ್ ಬಗ್ಗೆ ಟೈಮ್ ಸ್ಪೆಂಡ್ ಮಾಡೋದು ಅಗತ್ಯ ಅಂತ ಬರ್ತಾ ಇದೆ. ಸ್ಪಿರಿಚುಯಾಲಿಟಿ ಬಗ್ಗೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಮ ಮೈಂಡ್ ಕ್ಲೆನ್ಸ್ ಆಗಿ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ನಿಮ್ಮನ್ನು ನೀವು ಕಂಟ್ರೋಲ್ ಆರ್ ಫೋರ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತೊಂದರೆ ಉಂಟಾಗುತ್ತೆ. ನಿಮ್ಮನ್ನು ನೀವು ಫೋರ್ಸ್ ಮಾಡಿಕೊಂಡಾಗ ಯಾವುದಾದ್ರೂ ಕೆಲಸ ನೀವು ಅಂದ್ಕೊಂಡಿರೋದು ಆಗ್ತಾ ಇಲ್ಲ ಅಂತ ಆದರೆ ಅದು ಅಡ್ಗೋಡೆ ಮೇಲೆ ದೀಪ ಅನ್ನೋ ಥರ ವಿಚಾರ ಬರ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ, ಅದರಿಂದ ನೀವು ಏನೋ ತಿಳ್ಕೋಬೇಕಾಗಿದೆ, ಕಲಿಬೇಕಾಗಿದೆ, ಇನ್ನೂ ಬಾಕಿ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ. ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ, ಆವಾಗ ಗ್ರೋತ್ ಕಾಣ್ತೀರಾ. ಸೊ ಏನಕ್ಕಂದ್ರೆ ನಿಮಗೆ ಏನಾದರೂ ಕೆಲಸ ಯಾಕಪ್ಪ ನಾನು ಅನ್ಕೊಂಡಿರೋದು ಆಗ್ತಾನೆ ಇಲ್ಲ, ಸೊ ಏನಿದೆ ಈ ವರ್ಷ ನನ್ನ ಎನರ್ಜಿ ಯಾಕೆ ಈ ಥರ ಇದೆ ಅಂತ ನೀವು ನೋಡೋದಾದ್ರೆ, ಸೊ ಏನಕ್ಕೆ ಸ್ಲೋ ಸ್ಟಡಿ ಆಗ್ತಾ ಇದೆ, ಸೊ ನಾನು ಏನು ಮಾಡಬೇಕು, ಯಾಕೆ ಈ ಥರ ನನಗೆ ಯಾವ ಕೆಲಸನೂ ಸಾಗ್ತಾ ಇಲ್ಲ ಅಂದಾಗ, ಸೊ ಏನೋ ನೀವು ಕಲಿಯೋದು ಬಾಕಿ ಇದೆ. ಸೊ ನೀವು ಏನೋ ತಿಳ್ಕೊಳ್ಳೋದು ಅಗತ್ಯ ಇದೆ. ಸೊ ಅದ್ರ ಬಗ್ಗೆ ನೀವು ಇನ್ನು ಹೆಚ್ಚು ಡೀಪ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಆವಾಗ ನಿಮಗೆ ಖಂಡಿತ ಅದರಿಂದ ನಿಮಗೆ ಒಂದು ಲೆಸನ್ಸ್ ಗೊತ್ತಾಗುತ್ತೆ. ಸೊ ಅದರಿಂದ ನೀವು ಪಾಠನೂ ಕಲಿತೀರಾ. ಸೊ ಅದರಿಂದ ನಿಮಗೆ ಒಳ್ಳೇದು ಆಗುತ್ತೆ. ಮುಂದೆ ಆ ಥರ ಹೆಜ್ಜೆ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನ ನೋಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ನೋಡೋಣ. ಸೊ ಇಲ್ಲಿ ನೋಡಿ, ರಿವರ್ಸ್ ಕಾರ್ಡ್ ಬಂದಿದೆ. ಇದು 2 ಆಫ್ ಕಪ್ಸ್ ಲವ್ ರಿಲೇಶನ್ಶಿಪ್ಗೆ, ಬಟ್ ರಿವರ್ಸ್ ಕಾರ್ಡ್ ಬಂದಿದೆ. ಸೊ ಏನಕ್ಕೆ ಬಂದಿದೆ ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ಶಿಪ್, ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸೊ ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು ಅಂದ್ಕೊಂಡವರು ಎಲ್ಲ ಹರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇಜಾರಾಗ್ತಾ ಇದೆ ನಿಮಗೆ ಹರ್ಟ್ ಮಾಡೋದಕ್ಕೆ, ಬಟ್ ಯಾವುದೋ ಒಂದು ಒಳ್ಳೆ ರೀಸನ್ಗೋಸ್ಕರ ನಿಮ್ಮ ಹತ್ರ ಸ್ಟ್ರಿಕ್ಟ್ ಆಗಿ ಇರೋದಕ್ಕೆ ಬಯಸ್ತಾ ಇದ್ದಾರೆ. ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನ್ಬ್ಯಾಲೆನ್ಸ್ಡ್ ಎನರ್ಜಿ ಕಾಣಿಸ್ತಾ ಇದೆ. ಯಾವುದೋ ಹಳೆ ಪಾಸ್ಟ್ ವಿಷಯ ಮನಸ್ಸಲ್ಲಿ ಕೊರಿತಾ ಇದೆ. ಅದರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹಾರ್ಟ್ ಬ್ರೇಕ್ಸ್ ಆಗ್ತಾ ಇದೆ. ಇನ್ ಕೇಸ್ ನೀವು ಸಿಂಗಲ್ಸ್ ಆಗಿದ್ರೆ, ಪ್ರಪೋಸಲ್ಸ್ ನೋಡ್ತಾ ಇದ್ರೆ ಡಿಲೇ ಆಗ್ತಾ ಇದೆ ಅಂತ ಇದ್ರೆ, ಸೊ ಪೇಷನ್ಸ್ ಆಗಿರಿ. ಸೊ ನಿಮ್ಮ ಪಾಸ್ಟ್ ವೂನ್ಸ್ ಇಲ್ಲಾಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನೀವು ಹೀಲ್ ಆಗಬೇಕಾಗಿದೆ ಇನ್ನ. ಸೊ ಆವಾಗ ನಿಮಗೆ ಒಂದು ಒಳ್ಳೆ ಕನೆಕ್ಷನ್ ಸಿಗುತ್ತೆ. ಇನ್ ಕೇಸ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿದ್ರೆ, ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಇರೋರ ಜೊತೆ ಮಾತಾಡಿ, ಏನಾದರೂ ಇಶ್ಯೂಸ್ ಇದ್ರೆ ಕ್ಲಾರಿಟಿ ತಗೊಳ್ಳಿ, ಆನೆಸ್ಟ್ ಆಗಿ ಇರಿ. ಹೆಲ್ತಿ ಬೌಂಡ್ರೀಸ್ನ ಅಗತ್ಯ ಇದೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೆ ಎಮೋಷ್ನಲ್ ಸಪೋರ್ಟ್ನ ನೀವು ಕೊಡಬೇಕಾಗಿದೆ. ಸೊ ಏನಕ್ಕಂದ್ರೆ ತುಂಬಾನೇ ಅವರು ಬೇಜಾರಾಗಿದ್ದಾರೆ. ಎಲ್ಲಿ ನೀವು ಒಂದು ಒಳ್ಳೆ ಬಾಂಡೇಜ್, ಒಳ್ಳೆ ರಿಲೇಶನ್ಶಿಪ್ನ ನೋಡಬೇಕಾಗಿದೆ. ಬಟ್ ರಿವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿನೂ
ಸ್ಲೋ ಅಂತ ಬರ್ತಾ ಇದೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಎನರ್ಜಿ ಕೂಡ ಸ್ಲೋ ಬರ್ತಾ ಇದೆ ಆ್ಯಂಡ್ ರಿಲೇಶನ್ಶಿಪ್ ಅಲ್ಲೂ ಸ್ಟಡಿ ಆ್ಯಂಡ್ ಸ್ಲೋ ಅಂತ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬೋದು ಮೇ ಬಿ. ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ಏನಕ್ಕಂದರೆ ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ಜೀವನದಲ್ಲಿ ರಿಲೇಶನ್ಶಿಪ್. ಆ ರಿಲೇಶನ್ಶಿಪ್ಪಲ್ಲಿ ಅಸಮಾಧಾನ ಏನಾದರೂ ಇದ್ದರೆ ಅದು ಖಂಡಿತ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ವರ್ಕ್ ಮಾಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆವಾಗ ಬೇರೆ ಎಲ್ಲ ವಿಚಾರಕ್ಕೂ ನೀವು ಏನು ಮಾಡ್ಬೋದು ಅಂತ ಸೊ ಅವರು ನಿಮಗೆ ಒಂದು ಸಜೆಷನ್, ಇನ್ಪುಟ್, ಗೈಡೆನ್ಸ್ ಕೂಡ ಕೊಡ್ತಾರೆ. ಸೊ ನೀವು ಯಾರಾದರೂ ರಿಲೇಶನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದರೆ, ಅದು ಮದುವೆ ಆಗಿರೋರಾಗಿರ್ಬೋದು, ಇಲ್ಲಾಂದರೆ ಕಮಿಟೆಡ್ ಆಗಿರ್ಬೋದು, ಒಂದು ಗುಡ್ ಕನೆಕ್ಷನಲ್ಲಿ ಇರ್ಬೋದು, ಅವರು ವಿಚಾರ ಮಾಡಬೇಕಾಗಿದೆ ಪೈಸನ್ ರಾಶಿ ಅವರು. ಸೊ ಇದು ಪೈಸನ್ ರಾಶಿ ನೀವಾಗಿರ್ಬೋದು ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇಬ್ಬರಿಗೂ ಅಲ್ಲಿ ಯಾರೇ ಈ ರಾಶಿಯಲ್ಲಿ ಇರ್ತೀರೋ ಅವ್ರಿಗೆ ಇದು ರೆಸನೇಟ್ ಆಗುತ್ತೆ, ರಿಲೇಟೆಡ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಕರಿಯರ್ ಆ್ಯಂಡ್ ಫಿನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಮ ಕರಿಯರ್, ಬಿಸ್ನೆಸ್ ಆಗಿರ್ಬೋದು ಇಲ್ಲ ಫಿನಾನ್ಸ್, ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು ಹೇಗಿದೆ ಅಂತ ನೋಡೋಣ. ನಿಮಗೆ ಇಲ್ಲೂ ಕೂಡ ಸ್ಲೋ ಬಟ್ ಸ್ಟಡಿ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಕರಿಯರಲ್ಲಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ಇದ್ದರೆ ಸೊ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದು ಪ್ರೋಗ್ರೆಸ್ ಆಗ್ತಾ ಇದೆ, ಬಟ್ ಇಲ್ಲೂ ಕೂಡ ನಿಧಾನ ಆಗ್ತಾ ಇದೆ. ನೀವು ತುಂಬಾ ಪೇಷನ್ಸ್, ಡಿಸಿಪ್ಲೈನ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಗತ್ಯ ಇದೆ. ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗಿ ಆ್ಯಕ್ಷನ್ ತಗೋಬೇಕಾಗಿದೆ. ಆವಾಗ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ನೀವು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಖಂಡಿತ ಸಕ್ಸಸ್ನ ತಂದುಕೊಡುತ್ತೆ, ಬಟ್ ಸ್ವಲ್ಪ ನಿಧಾನ ಆಗುತ್ತೆ. ನಿಮಗೆ ಈ ವರ್ಷ ಚಾಲೆಂಜಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಅದರಿಂದ ನೀವು ವರ್ಕಲ್ಲಿ ತುಂಬಾ ನೀವು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಇಲ್ಲ ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಇಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಸೊ ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ ಆಗಿ ನೀವು ಪ್ಲ್ಯಾನ್ ಮಾಡಬೇಕಾಗಿದೆ. ಸೊ ಬಿಕಾಸ್ ಏನಕ್ಕಂದರೆ ನಿಮಗೆ ಅನಿಸುತ್ತೆ ಇಲ್ಲಿ ಎಲ್ಲ ನಮ್ಮವರೇನೆ, ಒಂದು ಗುಡ್ ಟೀಮ್ ಇದೆ, ಸೊ ನನಗೆ ಹೆಲ್ಪ್ ಮಾಡ್ತಾರೆ, ಸೊ ನನಗೆ ಸಜೆಸ್ಟ್ ಮಾಡ್ತಾರೆ, ನನಗೆ ಜೊತೆ ನಿಲ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ನೀವು ವರ್ಬಲ್ ಕಮ್ಯುನಿಕೇಷನ್ ಮಾಡೋದು ಒಳ್ಳೆಯದಲ್ಲ ಇಲ್ಲಿ. ಸೊ ನೀವು ವರ್ಬಲ್ ಆಗಿ ಯಾವುದೇ ಥರ ನೀವು ಯಾರನ್ನೂ ನಂಬೇಡಿ ಅಂತ ಕಾರ್ಡಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀಡಿಂಗಲ್ಲಿ ನಿಮ್ಮ ಕರಿಯರ್ ಬಗ್ಗೆ ನೀವು ತುಂಬಾ ಫೋಕಸ್ಡ್ ಆಗಿರಿ. ಸೊ ನಿಮಗೆ ಏನಾದರೂ ಚಾಲೆಂಜಸ್ ಅಂತ ಬರುತ್ತಾ ಈ ಇಯರ್ ಅಂತ ನಾವು ತಿಳ್ಕೊಳ್ಳೋಣ. 4th ಕಾರ್ಡ್ ನೋಡಿ, ಮೂನ್ ಕಾರ್ಡ್ ಬಂದಿದೆ. ಈ ವರ್ಷ ಚಾಲೆಂಜಸ್ ಬಗ್ಗೆ ಹೇಗಿದೆ ಅಂತ ನೋಡೋಣ. ನೀವು ತುಂಬಾ ಕನ್ಫ್ಯೂಷನ್ ಮೈಂಡ್ಸೆಟ್ಟಲ್ಲಿ ಇರ್ತೀರಾ, ಯಾವುದ್ರ ಬಗ್ಗೆ ನಿರ್ಧಾರ ಮಾಡಲ್ಲ, ಯಾವುದ್ರ ಬಗ್ಗೆ ಫೈನಲ್ ಡಿಸಿಷನ್ಗೆ ಬರಲ್ಲ, ಅಥವಾ ಯಾವುದೋ ಸತ್ಯದ ಟ್ರೂತ್ನ ತಿಳ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಎಷ್ಟೊಂದು ಸತಿ ನಿಮ್ಮಲ್ಲಿ ನೀವೇ ಕಳೆದೋಗ್ತೀರಾ. ಸೊ ನಿಮಗೆ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಇನ್ನೇನೋ ಮಾಡ್ತೀರಾ, ತುಂಬಾ ಸ್ಟ್ರಗಲ್ ಮಾಡ್ತೀರಾ. ನೀವು ನಿಮಗೆ ಬರ್ತಿರೋ ಆಲೋಚನೆ ಬಗ್ಗೆ ವಿಚಾರ ಮಾಡಬೇಕು ಅಥವಾ ಭಯ, ಆತಂಕ, ಅಸಮಾಧಾನ ಏನು ಮಾಡುತ್ತೆ ಅಂತ ನಿಮ್ಮನ್ನ ನೀವೇ ಡೌಟ್ ಪಡ್ಕೊಳ್ತಾ ಇದ್ದೀರಾ. ಸೊ ಈ ಥರ ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಮೈಂಡ್ಸೆಟ್ ಇರೋದಿಲ್ಲ. ಸೊ ನೀವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಏನಕ್ಕೆ ಭಯ ಪಡ್ಕೊಳ್ಳೋದಿದೆ? ನೀವೇನಾದರೂ ತಪ್ಪು ಮಾಡಿದ್ದೀರಾ? ಇಲ್ಲ ತಾನೇ? ಏನಕ್ಕೆ ಅಸಮಾಧಾನ ಬಂದೇ ಬರುತ್ತೆ. ಲೈಫಲ್ಲಿ ಚಾಲೆಂಜಸ್, ಅಬ್ಸ್ಟಿಕಲ್ಸ್ ಬರುತ್ತೆ, ಅಸಮಾಧಾನ ಆಗುತ್ತೆ. ಸೊ ನಮಗೆ ಹರ್ಟ್ ಮಾಡ್ತಾರೆ. ಸೊ ನಾವು ಏನಕ್ಕೆ ಹರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಸೊ ವಿಚಾರ ಮಾಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆವಾಗ ನಾವು ನಮಗೆ ಕ್ಲಾರಿಟಿ ಸಿಕ್ಕಿದಾಗ ಒಂದು ಹೇಗೆ, ಯಾವ ವೇಯಲ್ಲಿ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ನಮಗೆ ಎಲ್ಲ ಡೋರ್ಸ್ ಕ್ಲೋಸ್ ಆಗಿದೆ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಆ ಸಿಚುವೇಶನ್ಗೆ ನೀವು ಬಂದಾಗ ನಿಮ್ಮ ಕ್ಲೋಸ್ಡ್ ಒನ್, ನಿಮಗೆ ಯಾರು ಮೆಂಟರ್, ಇಲ್ಲ ಇವರು ಇಂಥವ್ರು ಒಳ್ಳೆ ಸಜೆಷನ್ ಕೊಡ್ತಾರಪ್ಪ ಅಂತ ಇರ್ತಾರೆ, ಅವ್ರ ಹತ್ರ ನೀವು ಕುತ್ಕೊಂಡು ಮಾತಾಡಿ. ಸೊ ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಮೆಡಿಟೇಟ್ ಮಾಡಿ ಅಂತ ಹೇಳ್ತಾ, ಸೊ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಯೂನಿವರ್ಸ್ ಗೈಡೆನ್ಸ್ಗೆ ನಿಮಗೆ ಸ್ಟಾರ್ ಕಾರ್ಡೇ ಬಂದಿದೆ ನೋಡಿ.
ಸೊ ನಿಮ್ಮ ಎನರ್ಜಿ ಲೋ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ಪಲ್ಲೂ ಸ್ಲೋ ಇರ್ಬೋದು, ಸೊ ನೀವು ಕರಿಯರಲ್ಲೂ ಸ್ಲೋ ಅಂಡ್ ಸ್ಟಡಿ ನೋಡ್ತಾ ಇರ್ಬೋದು, ತುಂಬ ಚಾಲೆಂಜಸ್ಗೆ ನೀವು ಕನ್ಫ್ಯೂಷನ್ ಆಗಿರ್ಬೋದು. ನಿಮ್ಮ ಬದುಕು ಲೈಫಲ್ಲಿ ಎಷ್ಟೇ ಕನ್ಫ್ಯೂಷನ್ಸ್ ಅನ್ಸರ್ಟನಿಟಿ ಇದ್ರೂ ನಿಮ್ಮನ್ನ ಗೈಡ್ ಮಾಡಿ ಹೀಲ್ ಮಾಡುವಂತ ವ್ಯಕ್ತಿ ನಿಮ್ಮ ಜೊತೆ ಇದ್ದಾರೆ. ನೀವು ಸ್ಪಿರಿಚುಯಾಲಿಟಿ ಬಗ್ಗೆ ಒಲವನ್ನು ಬೆಳೆಸ್ಕೊಳ್ಳಿ, ಇನ್ಸ್ಪಿರೇಷನ್ ಆಗಿ ಇರ್ತೀರಾ. ನಿಮ್ಮ ಫೇತ್ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ ಮಾಡಿ, ಅದನ್ನ ಮರಿಬೇಡಿ. ನಿಮ್ಮ ಡ್ರೀಮ್ಸ್ನ ನೀವು ಬಿಲೀವ್ ಮಾಡಬೇಕಾಗತ್ತೆ. ಖಂಡಿತ ಸಕ್ಸಸ್ನ ಕಾಣ್ತೀರಾ, ವಿನ್ ಆಗ್ತೀರಾ ಲೈಫಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಭಯ ಆತಂಕನ ಬಿಡಿ, ಕಾನ್ಫಿಡೆಂಟ್ ಆಗಿ ಮುಂದೆ ಸಾಗಿ. ಯೂನಿವರ್ಸಿಂದ ನಿಮಗೆ ಖಂಡಿತ ಸಪೋರ್ಟ್ ಸಿಗುತ್ತೆ. ನಿಮ್ಮ ಜೊತೆ ಯಾರಿಲ್ಲ ಅಂದ್ಕೊಂಡ್ರು ಯೂನಿವರ್ಸ್ ಖಂಡಿತ ನಿಮ್ಮ ಜೊತೆ ಇದ್ದಾರೆ. ಯೂನಿವರ್ಸ್ ಅಂದರೆ ನಾವು ನಂಬುವಂಥ ವ್ಯಕ್ತಿ ಆಗಿರ್ಬೋದು, ದೇವರಾಗಿರ್ಬೋದು ಅಂತ ನಾವು ಭಾವಿಸ್ಬೇಕಾಗುತ್ತೆ. ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ನೀವು ಸೆಲ್ಫ್ ಡಿಸ್ಕವರ್ ಮಾಡೋದನ್ನ ಮರಿಬೇಡಿ. ಓವರ್ ಆಲ್ ಎನರ್ಜಿಯಲ್ಲಿ ಪೇಷನ್ಸ್ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಪೇಷನ್ಸ್ನ ಇಂಪಾರ್ಟೆಂಟ್ ಆಗಿ ನೀವು ಸ್ವೀಕಾರ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ನಾನು ಇದನ್ನೆಲ್ಲ ನಿಮಗೆ ನೋಡಿ ಫಸ್ಟಿಂದ ನೀವು ನೋಡಿದಾಗ ತುಂಬಾ ಶ್ರಮ ಪಡ್ತಾ ಇದ್ದೀರಾ, ಬಟ್ ನೀವು ಲಾಸ್ಟಲ್ಲಿ ನೋಡಿದಾಗ ನಿಮಗೆ ಯೂನಿವರ್ಸ್ ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಖಂಡಿತ ಬರ್ತಾರೆ. ನಿಮ್ಮನ್ನ ಕೈ ಬಿಡಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ಸೊ ನೀವು ಹೆದರಬೇಡಿ, ನೀವು ತುಂಬಾ ಸ್ಟ್ರಾಂಗ್ ಆಗಿರಿ. ಏನೇ ಚಾಲೆಂಜಸ್ ಬರಲಿ, ಏನೇ ಕಷ್ಟ ಬರಲಿ, ಎಲ್ಲದಕ್ಕೂ ದೇವರು ಆನ್ಸರ್ ಮಾಡೇ ಮಾಡ್ತಾರೆ ಅಂತ ಅದನ್ನ ಸ್ಟ್ರಾಂಗ್ ಇಂಟ್ಯೂಷನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ದಿನ ನೀವು ಅಫರ್ಮೇಷನ್ ಮಾಡ್ಕೊಳ್ಳಿ, ದೇವ್ರು ನನ್ನ ಜೊತೆ ಇದ್ದಾರೆ, ಯೂನಿವರ್ಸ್ ನನ್ನ ಜೊತೆ ಇದ್ದಾರೆ ಅಂತ ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ. ಅವಾಗ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.